ಸ್ನೇಹಿತರೆ ನಮಸ್ಕಾರ. ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಲು 5 ಲವಂಗ ಮನೆಯಲ್ಲಿ ಇದ್ದರೆ ಸಾಕು. ಸಾಲಬಾಧೆ ಯಾರಿಗೆ ತಾನೇ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಾಲ ಇದ್ದೇ ಇರುತ್ತದೆ. ದುಡಿಯುವ ವ್ಯಕ್ತಿಗಳಿಗೆ, ಮನೆಯ ಜವಾಬ್ದಾರಿ ಹೊಂದಿರುವ ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆಗಳು ಇದ್ದೇ ಇರುತ್ತವೆ. ಎಷ್ಟೇ ದುಡಿದರೂ ಕೂಡ ಸಾಲ ತೀರಿಸಲು ಕಷ್ಟಪಡುವವರು ಸಾಕಷ್ಟು ಜನ ಇದ್ದಾರೆ. ಆದರೆ ಇಂತಹ ಜನರ ಹಣಕಾಸಿನ ಅಡೆತಡೆಗಳ ನಿವಾರಣೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರಗಳು ಇವೆ. ಹಾಗಾದರೆ ಪರಿಹಾರಗಳು ಯಾವುವು ಎಂದು ಈಗ ತಿಳಿಯೋಣ. ಸಾಲಬಾಧೆಯನ್ನು ಅನುಭವಿಸುವವರಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಇವೆ. ಸಾಲ ಸಮಸ್ಯೆಯನ್ನು ಅನುಭವಿಸುವವರು ಈ ಪರಿಹಾರಗಳನ್ನು ಅನುಸರಿಸಬಹುದು. ದೇಸಿ ತುಪ್ಪದಲ್ಲಿ ಲವಂಗ ಹಾಕಿ ನೆನೆಸಿ, ಅದರೊಂದಿಗೆ 2 ಕರ್ಪೂರವನ್ನು ಬೆರೆಸಿ ಬಟ್ಟಲಿನಲ್ಲಿ ಹಾಕಿ ಬುಧವಾರ ಬೆಳಗ್ಗೆ ಅದಕ್ಕೆ ಬೆಂಕಿ ಹಚ್ಚಿ. ಈ ಪರಿಹಾರ ಮಾಡುವಾಗ ಮನೆಯಲ್ಲಿ ಯಾರೂ ಕೂಡ ಇರಬಾರದು. ಬೆಳಗ್ಗೆ ಈ ಕೆಲಸವನ್ನು ಮಾಡಿ ಮನೆಗೆ ಬೀಗ ಹಾಕಿ ನಿಮ್ಮ ನಿತ್ಯ ಕಾರ್ಯಗಳಿಗೆ ಹೊರಡಿ. ನಂತರ ಸಂಜೆ ಬಂದ ಮೇಲೆಯಷ್ಟೇ ಸುಟ್ಟಿರುವ ಕಪ್ಪನ್ನು ಹಣೆಗೆ ಹಚ್ಚಿ. ಮನೆಯ ಯಜಮಾನ, ದುಡಿಯುವಂತಹ ವ್ಯಕ್ತಿ ಹಣೆಗೆ ಈ ಕಪ್ಪನ್ನು ಹಚ್ಚಿಕೊಳ್ಳಬೇಕು. ಅಥವಾ ಸಾಲ ಯಾರು ಮಾಡಿರುತ್ತಾರೋ ಅವರು ಹಣೆಗೆ ಹಚ್ಚಿಕೊಂಡರೆ ಇನ್ನೂ ಒಳ್ಳೆಯದು. ಲವಂಗ ತೆಗೆದುಕೊಳ್ಳುವಾಗ 5 ಚೆನ್ನಾಗಿ ಇರುವ ಲವಂಗವನ್ನಷ್ಟೇ ತೆಗೆದುಕೊಳ್ಳಿ. ಯಾವುದೇ ರೀತಿ ಕೊಳಕಾಗಿರಬಾರದು. ಈ ರೀತಿ ಮಾಡುವುದರಿಂದ ಸಾಲಬಾಧೆಯಿಂದ ಮುಕ್ತಿ ಪಡೆಯುವಿರಿ. ಕರ್ಪೂರ ಹಚ್ಚುವಾಗ ಸಾಲ ತೀರುತ್ತಿದೆ ಎನ್ನುವ ಭಾವನೆಯಲ್ಲಿ ಆತ್ಮವಿಶ್ವಾಸದಿಂದ ದೀಪ ಹಚ್ಚಿ. ಆದರೆ ಸಕಾರಾತ್ಮಕ ಭಾವನೆ ತುಂಬಾ ಮುಖ್ಯವಾಗಿರುತ್ತದೆ. ಬುಧನ ಅಧಿಪತಿ ಬುಧನನ್ನು ಬುಧವಾರ ನೆನೆಸಿಕೊಂಡು ಪೂಜೆ ಮಾಡುವುದು ತುಂಬಾ ಶುಭಫಲಗಳನ್ನು ನೀಡುತ್ತದೆ. ಯಾವುದೇ ಕೆಲಸ ಮಾಡಿದರೂ ಲಾಭವಿಲ್ಲ, ಆದಾಯವಿಲ್ಲ ಅಂತಾದರೆ ನಿಮ್ಮ ಅದೃಷ್ಟ ಕ್ಷೀಣಿಸಿದೆ ಅಂತಲೇ ಅರ್ಥ. ಮುನ್ನ ಮಾರ್ಗಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಅದೃಷ್ಟದ ಮಾರ್ಗ ತೆರೆಯಲಿವೆ. ಹಾಗಾದರೆ ಇದಕ್ಕಿರುವ ಜ್ಯೋತಿಷ್ಯ ಮಾರ್ಗಗಳು ಏನು ಎಂದು ಈಗ ತಿಳಿಯೋಣ. ಒಂದು ಬೀಗವನ್ನು ಅಂಗಡಿಯಲ್ಲಿ ಹೊಸದಾಗಿ ಖರೀದಿ ಮಾಡಿ. ಬೀಗವನ್ನು ಮನೆಗೆ ಶುಕ್ರವಾರದಂದು ತಂದು ಮಲಗುವ ದಿಂಬು ಕೆಳಗಡೆ ಇಡಿ. ಯಾವುದೇ ಕಾರಣಕ್ಕೂ ಬೀಗವನ್ನು ಪರೀಕ್ಷೆ ಮಾಡಲು ಓಪನ್ ಮಾಡಲು ಹೋಗಬೇಡಿ. ಬೀಗವನ್ನು ಓಪನ್ ಆಗಿರಬಾರದು. ಖರೀದಿ ಮಾಡಿದ ನಂತರವೂ ಅದನ್ನು ಓಪನ್ ಮಾಡಬಾರದು. ಅದನ್ನು ಶುಕ್ರವಾರ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿ. ನಿದ್ರೆಗೆ ಜಾರುವ ಮುನ್ನ ಏನೇ ಆಗಬೇಕು ಅಂದುಕೊಂಡಿರುವಿರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲೆಂದು ಪ್ರಾರ್ಥನೆ ಮಾಡಿದ ನಂತರ ಮಲಗಿ. ಬಯಕೆಗಳು ಎಲ್ಲವೂ ಬೀಗದಲ್ಲಿ ಶೇಖರಣೆ ಆಗಿರುತ್ತವೆ. ಮರುದಿನ ಅಂದರೆ ಶನಿವಾರದಂದು ಬೀಗವನ್ನು ಯಾವುದಾದರೊಂದು ಮರದ ಕೆಳಗೆ ಇಟ್ಟು ಬಿಡಿ. ಬೇರೆ ಯಾರಾದರೂ ಅದನ್ನು ನೋಡಿ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಅದೃಷ್ಟ ತೆರೆದುಕೊಳ್ಳುತ್ತದೆ. ಯಾವಾಗ ಬೀಗ ಓಪನ್ ಮಾಡಲಾಗುತ್ತದೆಯೋ ನಿಮ್ಮ ಬೇಡಿಕೆಗಳೆಲ್ಲವೂ ಒಂದೊಂದಾಗಿ ಈಡೇರುತ್ತಾ ಬರುತ್ತವೆ. ಬೇರೆಯವರು ಇದನ್ನು ತೆರೆದಾಗ ನಿಮ್ಮ ಅದೃಷ್ಟ ಬೇಗ ತೆರೆದುಕೊಳ್ಳುತ್ತದೆ. ಎಲ್ಲವೂ ನೀವು ಅಂದುಕೊಂಡಂತೆ ಆಗುವುದು. ಜ್ಯೋತಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿರಾಗಲು ಕೆಲವೊಂದು ಸಲಹೆಗಳನ್ನು ನೀಡಲಾಗಿದೆ. ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಒಂದಲ್ಲ ಒಂದು ಕಾಯಿಲೆಗಳು ನಿಮ್ಮನ್ನು ಬಾಧಿಸುತ್ತಿದ್ದರೆ ಅದಕ್ಕೆ ಕೆಲ ಸರಳವಾದ ಜ್ಯೋತಿಷ್ಯ ಸಲಹೆಗಳನ್ನು ಅನುಸರಿಸುವುದು ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಜ್ಯೋತಿಷಿಗಳ ಪ್ರಕಾರ ಮನೆಯ ಸದಸ್ಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅದಕ್ಕೆ ಲವಂಗ ಬಹುದೊಡ್ಡ ಪರಿಹಾರವನ್ನು ನೀಡುತ್ತದೆ. ಆರೋಗ್ಯ ಸಮಸ್ಯೆಯಿಂದ ದೂರವಾದಲು 11 ಲವಂಗಗಳನ್ನು ದೇಸಿ ತುಪ್ಪದಲ್ಲಿ ರಾತ್ರಿ ಇಡೀ ನೆನೆಸಿರಿ. ಶುಕ್ರವಾರ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಂಕಿ ಉರಿಯುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಓದುವುದು ಮಂಗಳಕರ. ಈ ಬೆಂಕಿ ಉರಿಯುವಾಗ ನಿಮ್ಮ ಎಲ್ಲಾ ಸಮಸ್ಯೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ ಸಂಪೂರ್ಣ ನಂಬಿಕೆ ಇರಲಿ. ಮನಸಾರೆ ಕೆಲಸಗಳನ್ನು ಮಾಡುವುದರಿಂದ ಅದು ಸಕಾರಗೊಳ್ಳುವುದು. ಜೊತೆಗೆ ಈ ಬೆಂಕಿ ಉರಿಯುವಾಗ ಎಲ್ಲೋ ಸಿಲುಕಿಕೊಂಡ ಹಣ ನಿಮ್ಮ ಕಡೆಗೆ ಬರುತ್ತಿದೆ ಎಂದು ಅಂದುಕೊಳ್ಳಿ. ಜೊತೆಗೆ ಆರೋಗ್ಯ ಉತ್ತಮವಾಗಿದೆ ಎಂದು ಅಂದುಕೊಂಡು ಶ್ರದ್ಧೆಯಿಂದ ಬೇಡಿಕೊಳ್ಳಿ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಹಾಗೂ ಲವಂಗಕ್ಕೆ ಹಚ್ಚಿದ ಬೆಂಕಿಯ ಶಕ್ತಿಯಿಂದಾಗಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ.